ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋಪ್ಪ ಅಂದರೆ, ಇವತ್ತು ಒಂದು ಅಪ್ಪು ಸರ್ದು ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ನಲ್ಲ. ಬೆಳಗ್ಗೆ ಹೋಗ್ಬೇಕಾಯ್ತು 6 ಗಂಟೆಗೆ, ಅದು ಸ್ವಲ್ಪ ಈ ಪ್ರಾಬ್ಲಮ್ ಆಗ್ಬಿಟ್ಟು ಹೋಗೋಕ್ಕಾಗಿಲ್ಲ. ಸೊ ಟೈಮ್ ಬಂದ್ಬಿಟ್ಟು 9 ಗಂಟೆಗೆ ಹೋಗ್ತಾ ಇದ್ದೀರಿ. ನಾನು ಮತ್ತು ನಮ್ಮ ಫ್ರೆಂಡು ಗಾಡಿ ಎತ್ಕೊಂಡು ಅಪ್ಪು ಸರ್ ಫ್ಲಾಗ್ ಎತ್ಕೊಂಡಿದ್ದೀನಿ. ಇಲ್ಲಿಂದ ಹೋಗೋದು ಒಂದು 1/2 hour ಆಗುತ್ತೆ ಅವ್ರ ಮನೆಗೆ ರೀಚ್ ಆಗೋದು. ಅಕಸ್ಮಾತ್ ಆದರೆ ಸಿಗ್ನೇಚರ್ ಹಾಕ್ಸೋಣ, ಇಲ್ಲ ಅಂದರೆ ನೋಡೋಣ, ಟ್ರೈ ಮಾಡ್ತೀನಿ. ಬನ್ನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಅಪ್ಪು ಸರ್ ಮನೆಗೆ ಹೆಂಗೆ ಹೋಗ್ಬೇಕು ಏನಂದ್ಬಿಟ್ಟು. ಬನ್ನಿ, ಹೋಗ್ತಾ ಸಿಗೋಣ. ನೋಡಿ ಗೈಸ್, ಈಗ ಈ ಗಾಡಿನ ತೊಗೊಂಡೋಗೋದು. ಫುಲ್ಲು ಡಸ್ಟು, ವಾಶ ಮಾಡಿಲ್ಲ ಗಾಡಿನ, ಸ್ಟಿಕ್ಕರ್ ನೋಡಿ. ಇಲ್ಲಿಂದ ಹೋಗ್ಬೋದು ನೋಡಿ ಗೈಸ್. ಇವಾಗ ಆ ಗಾಡಿ ಬಿಟ್ಬಿಟ್ಟು ಹನ್ನೊಂದು RX 120 135 ತಗೊಂಡು ಹೋಗ್ತಾ ಇದ್ದೀರಿ. ನೋಡಿ ಗೈಸ್, MG ರೋಡಿಂದ ಒಂದು 5 ಕಿಲೋಮೀಟರ್ ಅಷ್ಟೇ ಇರೋದು. ಬಂದಿದ್ದೀವಿ ಲೊಕೇಶನ್ ಹತ್ರ. ನೋಡಿ, ಇನ್ನೂ ಒಂದು 200 ಮೀಟರ್ಸ್ ಅಷ್ಟೇ. ಇಲ್ಲೆಲ್ಲೋ ಇರೋರು ಮನೆ ಅವ್ರದ್ದು. MG ರೋಡಿಂದ ಒಂದು ಲೊಕೇಶನ್ ಹಾಕಿದ್ರೆ ಒಂದು 5 ಕಿಲೋಮೀಟರ್ ಇದೆ ಅಷ್ಟೇ. ಅಂದ್ಬಿಟ್ರೆ ಹತ್ರನೇ ಇಲ್ಲಿ MG ರೋಡಿಂದ ನಮಗೆ ಮನೆ. ಇದ ನೋಡಿ ಗೈಸ್, ಇವ ಅಲ್ಲ ತಗೊಳ್ಳಿ. DK ಶಿವಕುಮಾರ್ ಮನೆ ಇದೆ ಅಂಗಡಿ ಮುಂದೆ ಹಂಗಿಂದ. ನೋಡಿ ನೋಡಿ ಗೈಸ್, ಇದೆ ಅಪ್ಪು ಸರ್ ಅವ್ರ ಮನೆ. ಬಾರ ಗಾಡಿ. ಐಸ್ ಮೇಡಮ್ ಇಲ್ಲ ಅಂತೆ, ಅಮೆರಿಕಕ್ಕೆ ಹೋಗೋರಂತೆ. ಏನು ಮಾಡೋದು ಇವಾಗ ನೋಡೋಣ ಗೈಸ್. ಆದರೆ ಇಲ್ಲೇ ಒಂದು ವಿಡಿಯೋ ಒಂದು ಫೋಟೋ ತೆಗಿತೀನಿ, ಒಂದು ವಿಡಿಯೋ ಮಾಡ್ತೀನಿ. ಆದರೆ ನೋಡೋಣ. DK ಶಿವಕುಮಾರ್ ಇದ್ದಾರೆ. ಅವತ್ತು ಹೋಗ್ಬಿಟ್ಟು ಟಿಫಿನ್ ಮಾಡ್ಕೊಂಡು ಹೋಗ್ತೀರಿ ಇಲ್ಲಿಂದ. ಇನ್ವೈಟ್ ಮಾಡಿದ್ದಾರೆ, ಹೋಗಿಲ್ಲ. ಏನಿಲ್ಲ ಗಾಯ್ಸ್, ಸುಮ್ಮನೆ DK ಶಿವಕುಮಾರ್ ಅವ್ರು ಇಲ್ಲೇ ಮನೆ ಹತ್ರ ಇದ್ದಾರೆ. ಇರಿ ಗೈಸ್, ಅವ್ರು ಬಂದರೆ ಹೋಗ್ಬಿಟ್ಟು ಕೇಳ್ಬಿಟ್ಟು ನೋಡೋಣ ಏನಂದ್ಬಿಟ್ಟು. ಬರ್ತಾರೆ ಅವ್ರ ಹತ್ರ ಆಚೆ. ನೋಡಿ ಗೈಸ್, ನಾನು ನೀವೇನ ಇಲ್ಲಿ ಸೆಕ್ಯೂರಿಟಿ ಅವ್ರ ಮನೆಗೆ? ಇದೇನಾ ಮನೆ ಅವ್ರದ್ದು? ಅದು ಇದು ಮತ್ತೆ ಫೋಟೋಸ್ ಎಲ್ಲ ಯುವರಾಜ್ ಕುಮಾರ್ ಅವ್ರದ್ದು. DK ಶಿವಕುಮಾರ್ ಅವ್ರು ಅವರಲ್ಲ, ಅದಕ್ಕೆ ಪೊಲೀಸ್ ಅಲ್ಲ, ಪ್ರೆಸ್ಸು ಪೊಲೀಸ್ ಅವಾಗಲೂ ಇರ್ತಾರಾ? ಲಾಸ್ಟ್ ಒಂದ್ಸಲ ಮನೆ ನೋಡ್ಕೊಂಡ್ಬಿಡ್ರಿ. ಇದೆ ನೀರು. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆ, ಯುವರಾಜ್ ಕುಮಾರ್ ಮನೆ. ನೋಡಿ ಗೈಸ್, ನೀರಿಕ್ಕವ್ರೆ ಮನೆ ಮುಂದೆ. ಇದು ಏನು ಬರ್ ಇದಾರ ನಮ್ಮನೆ ನೋಡ್ಬಿಟ್ಟು ಆ ಫೋಟೋ ನೋಡ್ಬಿಟ್ಟು ರಾಜ್ಕುಮಾರ್ ಅವ್ರ ಮನೆ ಅನ್ಕೊಂಡೆ. ಇದು ರಾಘವೇಂದ್ರ ರಾಜ್ಕುಮಾರ್ ಮನೆ. ಅವರಿಲ್ಲ ಮನೇಲಿ ಇವಾಗ. ಎಲ್ಲಿ ಹೋಗವ್ರೆ? ಐಸ ಇಲ್ಲೂ ಅವರು ಇಲ್ಲ ಅಂತ ಮನೇಲಿ. ನೋಡಿ ಗೈಸ್, ಇದೆ ಗಾಯ್ಸ್, ಬನ್ನಿ. MG ರೋಡ್ ಹತ್ರ 5 ಕಿಲೋಮೀಟರ್ ಆಗುತ್ತೆ. MG ರೋಡಿಂದ ಒಂದು 5 ಕಿಲೋಮೀಟರ್ ಅಷ್ಟೇ. ಅದು ಬಿಟ್ಟು MG ರೋಡಿಂದ ಒಂದು 5 ಉಪೇಂದ್ರ ಮನೆ ಇದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಉಪೇಂದ್ರ ಮನೆ ಬೇರೆ ಇದೆ ಅಂತೆ, ಹೋಗ್ಬಿಟ್ಟು ಅಲ್ಲಿ ಉಪೇಂದ್ರ ಮನೆ ನೋಡೋಣ. ನೋಡಿ ನೋಡಿ ಗೈಸ್, ಬಾಯ್ ಹೇಳ್ಬಿಡಿ ಲಾಸ್ಟ್ಗೆ ಬಾಸ್ ಮನೆ ಹತ್ರ. ನೋಡಿ ಇದು ಪೂಜೆ ದಿಕ್ಕವ್ರೆ. ಆಗ್ಬಿಟ್ಟು ಸರಿ ಅಣ್ಣ. ನೋಡಿ ಗೈಸ್, ಹಂಗೆ ಸೈಡ ಬಂದರೆ DK ಶಿವಕುಮಾರ್ ಮನೆ ಹೋಗಿರ್ತಾನಲ್ಲ ನೋಡಿ. DK ಶಿವಕುಮಾರ್ ಮನೆ ಇದು. ಇವರ ಅಧ್ಯಕ್ಷ ಇರೋದು.
ಗೈಸ್ ಅದೇ ಹೇಳೋದು, ಒಂದು ರಾಜಕೀಯ ಗಿಡಿಬೇಕು ಇಲ್ಲ ಸಿನಿಮಾ ನಟ ಆಗಬೇಕು. ಗೈಸ್ ಸೈಡ್ ಹೋಗ್ಬಿಟ್ಟು ಸರ್ಕಾರದಿಂದ ಮುಂದೆ ರೈಟ್ ಅಂತ ಬರೋದು ಬಂದಿದ್ದೀವಿ ಅವ್ರ ಮನೆ. ಪಬ್ಲಿಕ್ ಮ್ಯೂಸಿಕ್ ನೋಡಿ ಗೈಸ್, ಪಬ್ಲಿಕ್ ಮ್ಯೂಸಿಕ್ ನಮ್ಮಲ್ಲ ಮನೆಗಳು. ಗೈಸ್ ಅಪ್ಪ ಸರ್ ಮನೆ ಹತ್ರ ಹೋಗ್ಬಿಟ್ಟು ಬಂದಿದ್ದೀವಿ ರೀ. ನೋಡಿ ಮನೆಯಲ್ಲಿ ಅಕಸ್ಮಾತ್ ಯಾರ್ದೋ ಇಲ್ಲಿ ಏನೋ ಫಂಕ್ಷನ್ ಇದೆ ಅನ್ಕೊತೀನಿ. ಸೊ ಯಾರೋ ರಾಜಕಾರಣಿ, ಅದೇ ಡಿ ಕೆ ಶಿವಕುಮಾರ್ ಅವರು ಏನೋ ರಿಲೇಷನ್ ಇರಬೇಕು. ಅವರು ಮನೇಲಿದ್ದಾರೆ, ಫುಲ್ಲು ಹೈ ಲೆವೆಲ್ ಸೆಕ್ಯೂರಿಟಿ ಇದೆ ಇಲ್ಲಿ, ಬಿಡಲ್ಲ ಯಾರನ್ನೂ. ಉಪೇಂದ್ರ ಮನೆ ಚೆಕ್ ಮಾಡ್ತಾ ಇದ್ದೀರಿ, ಅಕಸ್ಮಾತ್ ಆದರೆ ಅವ್ರ ಮನೆ ನೋಡ್ಕೊಂಡು ಹೋಗ್ತೀರಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಕಂಡು ಹೋಗು ನೋಡಿ ಗೈಸ್ ಮನೆ ಹೆಂಗಿದೆ ಇಲ್ಲೆಲ್ಲ. ಯಾವ ಥರ ಇದು ಒಂದು ಫಿಫ್ತ್ ಡೇ ಶೂಟಿಂಗ್ ಅಲ್ಲಿ ಇದ್ದಾರೆ ಅವರು. ಮನೆ ಸಿಗ್ತಾ ಇಲ್ಲ ಇಲ್ಲಿ, ಕೇಳ್ತೀರಿ ಅಕಸ್ಮಾತ್ ಏನಾರ ಸಿಕ್ಕನೋ. ಗೈಸ್ ಫೈನಲಿ ಉಪೇಂದ್ರ ಅವ್ರ ಮನೆ ಹತ್ರ ಬಂದಿದ್ದೀರಿ. ಇದೇ ಮನೆ ಅವ್ರದ್ದು. ಮೋಸ್ಟ್ ಆಚೆ ಬರ್ತಾರಂಗಂತೀನಲ್ಲ, ಕಾರ್ ವಾಶ್ ನೋಡಿ ಹೋಗು. ನೋಡಿ ಗೈಸ್ ಇದೇ ಉಪೇಂದ್ರ ಅವ್ರ ಮನೆ, ಉಪೇಂದ್ರ ಸಾರ್ ಅವ್ರ ಮನೆ ಇದು. ಅಣ್ಣ ಇದಾರ ಅವರು ಶೂಟಿಂಗಾ? ನೋಡಿ ಮನೆ ಹೆಂಗಿದೆ ಉಪೇಂದ್ರ ಸರ್ ಅವ್ರದ್ದು. ಎಲ್ಲ ಶೂಟಿಂಗ್ ಹೋಗೋರಂತೆ. ಸದಾಶಿವ ನಗರ 6th ಕ್ರಾಸ್. ತೋರಿಸಿ ನೋಡಿ ಮನೆ ಇದೆ. ಇಲ್ಲ ಶೂಟಿಂಗ್ ಶೂಟಿಂಗ್ ನೋಡಿ ಗೈಸ್ ಮನೆ ಹೆಂಗಿದೆ. ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸ್ತೀನಿ, ಬ್ಯಾಕ್ ಸೈಡ್ ಎಲ್ಲ. ಇನ್ನೂ ಏನೋ ಕಟ್ತಾ ಇದ್ದಾರೆ ಮನೆಯಲ್ಲಿ. ನೋಡಿ ಗೈಸ್ ಬ್ಯಾಕ್ ಎಂಟ್ರಿ ಇದು. ಇನ್ನೂ ಏನೇನೋ ಮಾಡ್ತಾ ಇದ್ದಾರೆ ಇಲ್ಲಿ ಮನೇನ ಹೋಗ್ತಾ ಇದ್ದಾರೆ ಗೈಸ್. ಇನ್ನೂ ಸ್ವಲ್ಪ ಏನೋ ಹಾಕಿದ್ದಾರೆ, ತುಂಬ ಏನೋ ಪೇಂಟಿಂಗ್ ಏನೋ ಮಾಡ್ಬೇಕಂತ ಮೋಸ್ಟ್ಲಿ. ಅವರಿಲ್ಲ ಅಂತ ಶೂಟಿಂಗ್ ಹೋಗೋರಂತೆ. ನೋಡಿ ಮನೆ ಯಾವಾಗ ಬರ್ತಾರಣ್ಣ ಮತ್ತೆ? ಸಂಡೇ ಸಿಗ್ತಾರಾ ಪಕ್ಕ? ಹಾಂ ಸಂಡೇ ಬಂದರೆ ಸಿಗ್ತಾರಂತ. ನಾವು ಇವತ್ತು ಬಂದು ಸಂಡೇ ನಮ್ಗೆ ಕೆಲಸ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಗೈಸ್ ಒಂದು ಕಿತ್ಕೊಂಡ್ಬಿಡಿ ಮನೆಯನ್ನ. ಹಾಂ ಹೌದಾ? ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಪ್ಪ ಸಾರ್ದು ಎಷ್ಟು ಮನೆ ಹತ್ರ ಹೋಗೋಣ? ವಾಕಿಂಗ್ ಸಾರ್ ಎಷ್ಟು? ಕರ್ನಾಟಕ ಸುಲ್ತಾನ ಕಾಯ್ಸ್. ನೋಡಿ ಗಾಯ್ಸ್ ಇವ್ರು ಪಾಪ ಎಲ್ಲಿಂದ ಬಂದಿರೋದಣ್ಣ ನೀವು? ಹುಬ್ಳಿಯಿಂದ ಇವ್ರು ನೋಡೋಕೆ ಬಂದಿರೋದಾ? ಸಿಕ್ಕಿದ್ರಾ? ಇಲ್ಲ ನೋಡಿ ಗಾಯ್ಸ್ ಪಾಪ ಇವರು ಹುಬ್ಳಿಯಿಂದ ಬಂದಿರೋದಂತ ಇವರು. ನೋಡಿ ಗಾಯ್ಸ್ ಎಲ್ಲ ಲೇಔಟಲ್ಲಿ ಇದೆ ಅವ್ರ ಮನೆಗಳು. ಆಲ್ಮೋಸ್ಟ್ ಎಲ್ಲ ಇಲ್ಲೇ ಒಂದು 100 ಮೀಟರ್ಸ್ 200 ಮೀಟರ್ಸ್ ಒಳಗೇನೆ ಇರೋ 100 ಮೀಟರ್ಸ್ 200 ಮೀಟರ್ಸ್ ಒಳಗೇನೆ ಇರೋದು ಮನೆಗಳೆಲ್ಲ. ಸ್ಟ್ರೈಟ್ ನೋಡಿ ದಾರಿ ಸಂಡೇ ಮಾಡ್ತೀನಿ. ಸಂಡೇ ಒಂದು ವಿಡಿಯೋ ಮಾಡ್ತೀನಿ. ಆದರೆ ಬರೋಣ, ಸಂಡೇ ಬರೋಣ. ಯಾವುದು ಅಯ್ಯ ಅಂತ
ಪ್ರೆಸ್ ಅವರಲ್ಲ ಏನಕ್ಕೆ ಏನ್ರಿ ಮೀಡಿಯಾ ಏನು ನೋಡಿ ಗೈಸ್, ಇದು ರಚಿತಾರಾಮ್ ಮನೆ ಅಂತಿದ್ದು. ಈ ರಚಿತಾರಾಮ್ ಮನೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹೆಲ್ಮೆಟ್ ಇಷ್ಟು ನೋಡಿ ಗೈಸ್, ಎಷ್ಟು ಇಲ್ಲ ವಾಚ್ಮನ್ ಕೇಳ್ತೀನಿ ಬಂದಿರ ಒಂದು ಎರಡು ಅಣ್ಣ ಇರೋದು ಇಲ್ಲೇ ಅಲ್ಲ ಪಾಕಿಂಗ್ ಸುರೇಶ್ ಅವ್ರು ಇರೋದಿಲ್ಲೇ, ಆಸೆ ಬರಲ್ಲ ಕಾಯ್ಸ, ಆಲ್ಮೋಸ್ಟ್ ಎಲ್ಲ ಸಿಗಲ್ಲ. ಫ್ರೆಶ್ ಹತ್ರ ಇರೋದು. ಕಾಯ್ಸ್ ಹೋಗ್ತಾನೆ ಇಲ್ಲಿ ಸಿಗುತ್ತೆ ಆರಾಮಾಗಿ. ಈ ಓಡಾಗ ಬಂದರೆ ಅಪ್ಪು ಸರ್ ಮನೆ ಹೋಗ್ಬೇಕಾದ್ರೆ ಸಿಗುತ್ತೆ ನೋಡಿ. ಆಗಲ್ಲ ಕಾಯ್ಸ್, ಇಲ್ಲೆಲ್ಲ ಪೌಟ್ ಹಾಕೋಣ ನೋಡಿ ಗಾಯ್ಸ್. ಎಷ್ಟು ಸರ್ ಮನೆ ಇಲ್ಲೇ ಇರೋದು ನೋಡಿ, ಬಿಲ್ಡಿಂಗಲ್ಲೇ ಇರೋದು ಅವರು, ಮೋಸ್ಟ್ಲಿ ಟಾಪಲ್ಲೇ ಇದ್ದಾರೆ. ಸರಿ ಹೋಗ್ತಾ ಹೇಳೋಣ ಬನ್ನಿ. ನೋಡಿ ಗೈಸ್, ಜರ್ಸಿ ಜೀವ ಮಾಡೋಕ್ಕಂತಲ್ಲ, ನಮ್ಮ ಹುಡುಗ ಜರ್ಸಿ ಬೇಕು, ಅದಕ್ಕೆ ಒಂದು 4 ಜರ್ಸಿ ತಗೊಂಡಿದ್ದೀವಿ. ಎಲ್ಸಿ ಜರ್ಸಿ ವಿಡಿಯೋ ಮಾಡೋಕ್ಕೋಸ್ಕರ ಓಪನ್ ಮಾಡಿಲ್ಲ. ನೋಡಿ ಗೈಸ್, ಇಷ್ಟು ಜರ್ಸಿ ಹಬ್ಬಾರ ಇವತ್ತು. ಹಾಂ ಚೆನ್ನಾಗಿ ಕಾಣುತ್ತದು ನಮ್ಮ ಜರ್ಸಿ, ಟೈಟ್ ಆಗಲ್ಲ. ಬರ್ತಾಯಿದೆ ಗೈಸ್, ಇದರಲ್ಲಿ ನೆಕ್ಸ್ಟ್ ಲೆವೆಲ್ ವಿಡಿಯೋ ಮಾಡ್ತೀವಿ ನೋಡಿ. ಚೆನ್ನೈ ಇದು ನಮ್ಮ ಹುಡುಗ ಹಾಕ, ಚೆನ್ನೈ ಇದು RC ಫ್ಯಾನು, ಚೆನ್ನೈ ಜರ್ಸಿ ಹಾಕ್ತೀವಿ. ಗೈಸ್, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಜೈ RCB, ಜೈ ಅಪ್ಪು ಬಾಸ್.